ಕೆಆರ್ಎಸ್ ಡ್ಯಾಂ ಬಹುತೇಕ ಭರ್ತಿಯಾಗಿದ್ದು 20,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಅಣೆಕಟ್ಟಿಗೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಪೂಜೆ ಮಾಡಿದರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಕೆಪಿ ನಾಗರಾಜ್, ಅಣೆಕಟ್ಟಿಂದ ಹರಿತಾ ಇರುವಂತಹ ನೀರಿನ ಸೊಬಗನ ಕಣ್ತುಂಬಿಕೊಳ್ಳೋಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಈ ಸಂದರ್ಭದಲ್ಲಿ ಪೂಜೆ ಕೂಡ ಮಾಡಿದ್ರು ಅಂತ ಎಷ್ಟು ಜನ ಉಪಸ್ಥಿತರಿದ್ರು, ಏನೇನ್ ಮಾಡಿದ್ರು ಕಾರ್ಯಕ್ರಮ? ಕಳೆದ 5 ವರ್ಷಗಳಿಂದಲೂ ಕೂಡ ಕೆಆರ್ಎಸ್ ಜಲಾಶಯ ಕಾರಣಕ್ಕೋಸ್ಕರವಾಗಿ ಸಹಜವಾಗಿ ಪ್ರತಿ ವರ್ಷವೂ ಕೂಡ ಆತಂಕದ ಪರಿಸ್ಥಿತಿಗಳಿದ್ವು. ಆದ್ರೆ ಈ ವರ್ಷ ಮುಂಗಾರು ಹಂಗಾಮು ಬೇಗ ಬಂದಂತ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಾಗಿ ಜುಲೈನ ಅಂತ್ಯದ ವೇಳೆಗಡೆನೆ ಜಲಾಶಯ ಭರ್ತಿಯಾಗಿರುವಂತಹ ನಿಜಕ್ಕೂ ಕೂಡ ಈ ಭಾಗದ ಜನರಲ್ಲಿ ಸಂತಸವನ್ನ ತಂದಿರುವಂತದ್ದು. ಜೊತೆಗೆ ಜಲಾಶಯದ ಒಳ ಹರಿವು ಕೂಡ ಹೆಚ್ಚಾಗಿರುವ ಕಾರಣಕ್ಕೋಸ್ಕರವಾಗಿ ಈಗ ತಾನೇ 20,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗಿದೆ. ನೀರನ್ನ ಬಿಡುಗಡೆಗಿಂತ ಮುಂಚೆ ಸಂಪ್ರದಾಯಬದ್ಧವಾಗಿ ಪೂಜೆ ಕೂಡ ಸಲ್ಲಿಸಲಾಯಿತು. ಅಂದ್ರೆ ಇದೇ ರೀತಿಯಾಗಿ ನೀರು ಸದಾ ಭರ್ತಿಯಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಪೂಜೆಯನ್ನ ನೆರವೇರಿಸುವ ಮೂಲಕವಾಗಿ ಜಲಾಶಯದಿಂದ ನೀರನ್ನ ಹೊರಬಿಡಲಾಯಿತು. ಅಧಿಕೃತವಾಗಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವಂತಹ ಕಾರ್ಯವನ್ನ ಇದೇ ತಿಂಗಳ 20ನೇ ತಾರೀಕು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೆರವೇರಿಸ್ತಾರೆ. ಆದ್ರೆ ಇವತ್ತು ಕೇವಲ ಶಾಸ್ತ್ರಬದ್ಧವಾಗಿ ನೀರನ್ನು ಹೊರಗಡೆ ಬಿಡಕ್ಕಿಂತ ಮುಂಚಿತವಾಗಿ ಪೂಜೆಯನ್ನ ನೆರವೇರಿಸಲಾಯಿತು. ಕ್ಷಮಾ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್.